ಎಲ್ಲ ರೀತಿಯಲ್ಲಿ ಸಹಕಾರವನ್ನು ನೀಡಿರುತ್ತಾರೆ. ಈ ಎಲ್ಲ ಅಭಿವೃದ್ಧಿಗೆ ಅವರು ಕಾರಣಕರ್ತರು ಮೇನ್. ಆದ್ದರಿಂದ ಅವರೆಲ್ಲರನ್ನು ನಾನು ನಮ್ಮ ಅಧ್ಯಕ್ಷರಾಗಿರುವ ಶ್ರೀಯುತ ಸುದೀಪ್ ಅಮೀರ್ ಸರ್ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಶೈಕ್ಷಣಿಕ ವರ್ಷಕ್ಕೆ ಆಹ್ವಾನಿಸ್ತಾ ಈ ಕಾರ್ಯಕ್ರಮಕ್ಕೆ ತುಂಬಾ 24x7 ಅನ್ನೋದು ಆ ರೀತಿಯಲ್ಲಿ ಸಹಕರಿಸ್ತಾ ಇದ್ದಾರೆ. ಯಾವುದೇ ಸಮಸ್ಯೆ ಬಂದು ನಾನು ಅವರ ಅಳವನ್ನು ತೋಡಿಕೊಂಡಾಗ ಕ್ಷಣಾರ್ಧದಲ್ಲಿ ನಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡ್ತಾ ಇದ್ದಾರೆ. ತುಂಬಾ ಕನಿಷ್ಠ ರೀತಿಯಲ್ಲಿ ಆಗಿತ್ತು. ಈ ಸರ್ತಿ ಗರಿಷ್ಠ ರೀತಿಯಲ್ಲಿ 51 ದಾಖಲಾತಿ ಆಗಿದೆ. ಇನ್ನೂ ಕೂಡ ಇದೆ. ಆದ್ದರಿಂದ ಎಲ್ಲರಿಗಿಂತ ಮುಖ್ಯವಾಗಿ ತಮ್ಮೆಲ್ಲರನ್ನು ನಮ್ಮ ಶಾಲೆಗೆ ಮಕ್ಕಳನ್ನು ದಾಖಲಿಸಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ನಮ್ಮ ಶಾಲಾ ಶಿಕ್ಷಕ ವೃಂದ, SDMC ಎಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾರೆ. ಶ್ರೀಯುತ ಮೆಲ್ವಿನ್ ಸರ್ ಅವರು ನೀಡಬೇಕಾಗಿ ವಿನಂತಿ. ಇದನ್ನು ವಿತರಿಸಿದಂಥ SDMC ಅಧ್ಯಕ್ಷರಿಗೆ ಧನ್ಯವಾದಗಳು. ಕೊಡುಗೆಯನ್ನು ನೀಡಿರುವಂಥ ಶ್ರೀಯುತ ಸುರೇಶ್ ಅವರು ಇದನ್ನು ವಿದ್ಯಾರ್ಥಿಗಳಿಗೆ ವಿತರಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ನವ ನಾಗರಿಕತೆಯು ನಮ್ಮ ಸಂಸ್ಕೃತಿಯ ಮೇಲೆ ನಿಂತಿದೆ. ಈ ಸಂಸ್ಕೃತಿಯು ಶಿಕ್ಷಣದ ಮೇಲೆ ನಿಂತಿದೆ. ಶಿಕ್ಷಣದಿಂದಾಗಿ ನಮ್ಮ ಸುಸಂಸ್ಕೃತ ಸಮಾಜ ನಿರ್ಮಾಣ ಆಗಿದೆ. ಪ್ರಭಾವ ಬೀರುವಂತವರು ಯಾರು ಅಂತ ಕೇಳಿದ್ರೆ ಅದು ಶಿಕ್ಷಕರು. ಆಹಾರ ಮುಖ್ಯವೋ ಅಷ್ಟೇ ಅಗತ್ಯತೆ ಇರುವಂತದ್ದು ನಮ್ಮ ಸರ್ವತೋಮುಖ ಬೆಳವಣಿಗೆಗೆ ಪೂರಕವಾದಂತಹ ವಿದ್ಯಾಭ್ಯಾಸ. ನಮ್ಮ ಸಮಾಜ, ನಮ್ಮ ದೇಶದ ಒಂದು ಉತ್ತಮ ಮಾನವ ಸಂಪನ್ಮೂಲವಾಗಿ ಮೂಡಿಸುವಂತಹ ಜವಾಬ್ದಾರಿ ಸ್ಥಾನದಲ್ಲಿ ನಾವು ಇದ್ದೇವೆ. ಆದರೆ ನನಗೆ ಈ ಸಲ ತುಂಬ ಒಂದು ಖುಷಿಯ ಸಂಗತಿ ಅಂದರೆ 51 ಮಕ್ಕಳು ನಮ್ಮ ಈ ಎಕ್ಕಾರ್ ಶಾಲೆಗೆ ಅಡ್ಮಿಷನ್ ಆಗಿದ್ದಾರೆ ಅಂದರೆ ಇದು ನಮ್ಮ ಶಿಕ್ಷಕರ ಊರಿನವರ ಒಂದು, ಯಾಕೆಂದರೆ ಶಿಕ್ಷಕರು ಇದರ ಬಗ್ಗೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಯಾಕೆಂದರೆ ನಾನು ಸ್ವಲ್ಪ ಮೊಬೈಲಲ್ಲೆಲ್ಲ ಹಿಂದೆ, ಆದರೆ ನಮ್ಮ ಅನಿಲ್ ಸರ್ ಹಾಗೂ ನಮ್ಮ ರಮ್ಯಾ ಮ್ಯಾಮು ಈಗ ಕೆಲವು ಟೀಚರ್ಸ್ನವರೆಲ್ಲ ಅದನ್ನು ಮೊಬೈಲಲ್ಲಿ, ಹಾಗೆ ಬ್ಯಾನರ್, ಹಾಗೆ ಪ್ರತಿಯೊಂದು ಶಾಲೆಗೆ, ನಮ್ಮ ಎಕ್ಕಾರ್ ಶಾಲೆಗೆ ಆಗಿರಲಿ, ಹುಂಚಗಟ್ಟೆ ಶಾಲೆಗೆ ಆಗಿರಲಿ, ನಮ್ಮ ಸುಂಕದಟ್ಟೆ ಶಾಲೆಗೆ ಆಗಿರಲಿ, ಕರ್ಮಾರ್ ಶಾಲೆಗೆ ಆಗಿರಲಿ, ಬೇರೆ ಕೂಡ ಕೆಲವೊಂದು ಶಾಲೆಗಳಿಗೆ ವಿಸಿಟ್ ಕೊಟ್ಟು ನಮ್ಮ ಶಾಲೆಯ ಬಗ್ಗೆ ಯಾವ ರೀತಿ ಶಿಕ್ಷಣ ಇದೆ ಹಾಗೂ ಯಾವ ರೀತಿ ಇಲ್ಲಿಯ ಗ್ರಾಮಸ್ಥರು ಶಾಲೆಯ ಬಗ್ಗೆ ಅಭಿಮಾನವನ್ನು ಇಟ್ಟಿದ್ದಾರೆ ಅಂತ ಹೇಳಿ ಆ ಶಾಲೆಯಲ್ಲಿ ತಿಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಈ ಸಲ ಅಡ್ಮಿಷನ್ ಆಗುವ ಹಾಗೆ ನಮ್ಮ ಶಿಕ್ಷಕರು ಮಾಡಿದ್ದಾರೆ. ಅವರಿಗೆ ಪ್ರಥಮವಾಗಿ ನಾನು ಧನ್ಯವಾದವನ್ನು ಕೊಡ್ತಾ ಇದ್ದೇನೆ. 9 ವರ್ಷದಲ್ಲಿ ಕೂಡ ನಾವು 100ಕ್ಕೆ 100 ಫಲಿತಾಂಶವನ್ನು ನಮ್ಮ ಶಾಲಾ ಶಿಕ್ಷಕರು ಈ ಸಂಸ್ಥೆಗೆ ವಿದ್ಯಾರ್ಥಿಗಳಿಂದ ತಂದು ಕೊಡ್ತಾ ಇದ್ದಾರೆ. 100ಕ್ಕೆ 100 ಫಲಿತಾಂಶ ನಾವು ಇಂಗ್ಲಿಷ್ ಮೀಡಿಯಂ ಸ್ಟಾರ್ಟ್ ಆದ್ಮೇಲೆ ಇಷ್ಟರ ತನಕ ಬರ್ತಾ ಉಂಟು. ಕನ್ನಡ ಮೀಡಿಯಂನಲ್ಲಿ ಕೂಡ, ಯಾಕೆಂದ್ರೆ ನಾನು ನಮ್ಮ SDMC ಅವರು ನಾವು ಯಾವಾಗಲೂ ಶಾಲೆಗೆ ಬರ್ತಾ ಇದ್ದೇವೆ. ಯಾಕೆಂದ್ರೆ ರಿವಿಷನ್ ಆಗುವಾಗ ಮಕ್ಕಳನ್ನು ಶಾಲೆಗೆ ಕರೆದು ಅವರು ರಿವಿಷನ್ ಮಾಡ್ತಾರೆ. ಇದು ಸರಕಾರಿ ಶಾಲೆ. ಸರಕಾರಿ ಶಾಲೆಯಲ್ಲಿ ಅಡ್ಮಿಷನ್ ಜಾಸ್ತಿ ಆದ ಕೂಡಲೇ ನಮ್ಮ ಖಾಸಗಿ ಶಾಲೆಯವರು ಶುರು ಮಾಡ್ತಾರೆ. ಯಾಕೆಂದ್ರೆ ಕೆಲವು ಮಕ್ಕಳು ಇಲ್ಲಿ ಅಡ್ಮಿಷನ್ಗೆ ಬಂದಾಗ ಇವರು ಇಲ್ಲಿಂದ ಅಲ್ಲಿಂದ ಸರ್ಟಿಫಿಕೇಟ್ ತರಲಿಕ್ಕೆ ಹೇಳ್ತಾರೆ. ಅಲ್ಲಿ ಅವ್ರಿಗೆ ಹೋಗುವಾಗ ಅವ್ರು ಹೇಳ್ತಾರೆ ಅವ್ರು ದಾದಂಡು ಸರ್ಕಾರಿ ಶಾಲೆಯಲ್ಲಿ ಎಂತ ಮಾಡ್ತಾರೆ ಅಂತ. ಆದ್ರೆ ನಾನು ಒಂದು ಹೇಳ್ತೇನೆ, ನನ್ನ 2 ಮಕ್ಕಳನ್ನು ಕೂಡ ನಾನು ಇಲ್ಲೇ ಓದಿಸಿದ್ದು. ಈಗ ಒಬ್ಬನು 10th ಅಲ್ಲಿ ಇದ್ದಾನೆ, ಒಬ್ಬನು ಆಗಿ PUC ಆಗಿ ಈಗ ಡಿಗ್ರಿಗೆ ಹೋಗ್ತಾ ಇದ್ದಾನೆ. 7ನೇವರೆಗೆ ನಾನು ಇಂಗ್ಲಿಷ್ ಮೀಡಿಯಂಗೆ ಹಾಕಿದ್ದೇನೆ. ಆದರೆ ನನ್ನ ಮಗ ಅಷ್ಟು ಆಕ್ಟಿವ್ ಆಗಿರಲಿಲ್ಲ. ಈಗ ಇಲ್ಲಿ ಕನ್ನಡ ಮೀಡಿಯಂ ಹಾಕಿದ ಮೇಲೆ ಅವರು ಎಲ್ಲಾ ವಿಷಯದಲ್ಲೂ ಆಕ್ಟಿವ್ ಆಗಿದ್ದಾನೆ. ಆಗ ಓದುವುದರಲ್ಲಿ ಮಾತ್ರ ಇದ್ದ, ಬೇರೆ ಏನು ಮಾತಾಡೋದಿಲ್ಲ, ಏನಿರಲಿಲ್ಲ. ಆದ್ರೆ ಅಷ್ಟು ಆಕ್ಟಿವ್ ಆಗಿದ್ದಾನೆ. ಯಾವಾಗ್ಲೂ ಆಕ್ಟಿವ್ ಆಗಿ, ಯಾಕಂದ್ರೆ ನಾವು ಖಾಲಿ ಮಾರ್ಕ್ಸ್ ಅನ್ನೇ ತೆಗೆದ್ರೆ ಆಗುದಿಲ್ಲ. ಮಾರ್ಕ್ಸ್ ನಮ್ಗೆ, ಯಾಕಂದ್ರೆ ನಾನು ನನ್ನ ದೊಡ್ಡ ಮಗನನ್ನು ಒಂದು ಅಡ್ಮಿಷನ್ ಇಲ್ಲಿ ಕೆಂಡದಲ್ಲಿ ಕರ್ಕೊಂಡು ಹೋಗಿದ್ದೆ.
ಆಗ ಅಲ್ಲಿ ಕೆನರಾ ಕಾಲೇಜಿನ ಪ್ರಿನ್ಸಿಪಾಲ್ ಹೇಳಿದ್ರು, ನನಗೆ ಮಾರ್ಕ್ಸ್ ಅಗತ್ಯ ಇಲ್ಲ, ನಿಮ್ಮ ಮಗ ಮಾತಾಡೋದರಲ್ಲಿ ಚುರುಕಿದ್ರೆ ಅವ ಯಾವಾಗಲೂ ಮಾರ್ಕ್ಸ್ ತೆಗಿತಾನೆ ಅಂತ ನಮಗೆ ಕೆನರಾ ಕಾಲೇಜಿನ ಪ್ರಿನ್ಸಿಪಾಲ್ ಹೇಳಿದ್ದಾರೆ. ಈ ಶಿಕ್ಷಣ ಸಂಸ್ಥೆ ಸ್ಟಾರ್ಟ್ ಆಗುವಾಗ 7 ಜನ ಇದ್ರು, ಈಗ 130 ವಿದ್ಯಾರ್ಥಿಗಳಾದ್ರೂ ಕೂಡ ಈ ಶಿಕ್ಷಕರ ಸಾಧನೆಯಿಂದ ಮತ್ತು ಊರಿನವರ ಪ್ರೋತ್ಸಾಹದಿಂದ ಈ ಶಾಲೆ ಈ ರೀತಿ ಬೆಳಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಇಚ್ಛೆ ಪಡ್ತಾ ಇದ್ದೇನೆ. 1, 2 ಇಲ್ಲದಿದ್ರೆ 3 ಕರೀತಾರೆ. ಆ 3 SDMC ಸಭೆಗೆ ಕೂಡ ನೀವು ತಪ್ಪದೆ ಬರಬೇಕು. ಯಾಕೆಂದ್ರೆ ಏನಾದ್ರೂ ಶಿಕ್ಷಣದ ಬಗ್ಗೆ ಕೊರತೆ ಇದ್ರೆ, ಅಲ್ಲ ಇಲ್ಲಿನ ವ್ಯವಸ್ಥೆಯ ಬಗ್ಗೆ ಕೊರತೆ ಇದ್ರೆ, ಏನಾದ್ರೂ ಇದ್ರೆ ಮಾತಾಡ್ಲಿಕ್ಕೆ ವೇದಿಕೆ ಅಂತ ಇರೋದು ನಿಮ್ಗೆ ಅದು ಮಾತ್ರ. ಅದನ್ನು ಬೇರೆ ಕಡೆ ಹೇಳೋದು ಅದು ಶಾಲೆಯ ಬಗ್ಗೆ ಅಷ್ಟೊಂದು ಒಳ್ಳೆಯ ವರ್ತನೆ ಅಲ್ಲ. ಏನಾದ್ರೂ ನಿಮ್ಗೆ ಅಂತ ಸಮಸ್ಯೆ ಇದ್ರೆ ಒಂದು ಶಾಲೆಯ HM ಮಾತ್ರ ಅಲ್ಲ, SDMC ಅಧ್ಯಕ್ಷನಾದ ನಾನು ಇಲ್ಲ ನಮ್ಮ SDMC ಸದಸ್ಯರ ಹತ್ರ ಕೇಳಿ. ಯಾಕೆಂದ್ರೆ HM ಅವರ ನಂಬರ್ ಮತ್ತೆ ಅಡ್ಮಿಷನ್ ಆಗಿದ್ದಾರೆ ಬರುವ ಸಲ. ಯಾಕೆಂದ್ರೆ ಈ ಸಲ ನಾವು ಸ್ವಲ್ಪ ಪ್ರೋತ್ಸಾಹ ಮಾಡಿ ಬಂದದ್ದು, ಆದ್ರೆ ಇನ್ನು ನಮ್ಗೆ ಹಾಗೆ ಆಗ್ಲಿಕ್ಕೆಲ್ಲ ಅಂತ ಆಗ್ತಾ ಉಂಟು. ಯಾಕೆಂದ್ರೆ ನೀವು 51 ಜನ ಪೇರೆಂಟ್ಸ್ ನಮ್ಮ ಶಾಲೆಯ ಬಗ್ಗೆ ಹೊರಗಿಂದ ಈ ಶಾಲೆ ಹೇಗೆ ಉಂಟು, ನಿಮ್ಮ ವಿದ್ಯಾರ್ಥಿಗಳ ಕೆಲಸ ಮೇಲೆ ಹೇಳ್ತಾರೆ, ಈ ಶಾಲೆ ಹೇಗೆ ಉಂಟು, ಇಲ್ಲಿನ ವಾತಾವರಣ ಹೇಗೆ ಉಂಟು, ಇಲ್ಲಿನ ಕ್ರೀಡಾ ಚಟುವಟಿಕೆ ಹೇಗೆ ಉಂಟು, ಇಲ್ಲಿನ ಗ್ರಾಮಸ್ಥರು ಹೇಗಿದ್ದಾರೆ ಎಂಬುದನ್ನೆಲ್ಲ ತಿಳ್ಕೊಂಡು ನೀವು ಮುಂದಿನ ದಿನಗಳಲ್ಲಿ ಈ ಶಾಲೆ ಇನ್ನಷ್ಟು ಬೆಳಗಲಿಕ್ಕೆ, ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಮಾಡಲಿಕ್ಕೆ ನೀವು ಸಹಕರಿಸ್ತೀರಂತ ನನ್ನ ಒಂದು ಅನಿಸಿಕೆ. ಹಾಲ್ ಆಗ್ಬೇಕಂತಿತ್ತು, ಆದ್ರೆ ಸ್ವಲ್ಪ ಯಾಕಂದ್ರೆ ನಮಗೆ ಅನುದಾನದ ಕೊರತೆ ಇದೆ. ಯಾಕಂದ್ರೆ ಅವರು ಕಾಂಟ್ರಾಕ್ಟ್ ತಗೊಂಡಿದ್ದಾರೆ, ಆದ್ರೆ ಅವರು ಅನುದಾನ ಬರದ ಕಾರಣ ಒಂದು ಹಾಲ್ ನಮಗೆ ಸುಸಜ್ಜಿತವಾದ ಹಾಲ್ ಆಗ್ತಾ ಉಂಟು. ಸ್ವಲ್ಪ ಇನ್ನು ಒಂದು 2-3 ತಿಂಗಳಲ್ಲಿ ಅದು ಕರೆಕ್ಟ್ ಆಗ್ಬಹುದು. ಸ್ವಲ್ಪ ಸಮಸ್ಯೆ ಇಲ್ಲ, ಉತ್ತಮ ಶಿಕ್ಷಕರಿದ್ದಾರೆ, ಒಳ್ಳೆಯ ಗ್ರಾಮಸ್ಥರಿದ್ದಾರೆ, ಒಳ್ಳೆಯ ಸಂಘ ಸಂಸ್ಥೆಗಳುಂಟು. ನಮ್ಮ ಶಾಲೆಯ ಒಟ್ಟಿಗೆ ಪೋಷಕರು ಹೇಗೆ ಕೈ ಜೋಡಿಸ್ತಾರೆ ಹಾಗೆ ಇಲ್ಲಿನ ಸಂಘ ಸಂಸ್ಥೆಗಳು ಕೂಡ, ನಮ್ದು DCC ಆಗಿರಲಿ, ನಮ್ಮ ವಿಜಯ ಯುವ ಸಂಗಮ ಆಗಿರಲಿ, ನವಜ್ಯೋತಿ ಆಗಿರಲಿ, ಇಲ್ಲಿನ ಹಿಂದೂ ಯುವ ಸೇನೆ ಆಗಿರಲಿ, ನಮ್ದು ಕಾಯ್ದಂಡ ಫ್ರೆಂಡ್ಸ್ ಆಗಿರಲಿ, ಹಾಗೆ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ. ಟೀಚರ್ಸ್ನವರು ಕೂಡ ಏನು ಹೇಳಿದ್ರು, ಈಗ ಇವರು ನಮ್ಮ ಟೀಚರ್ಸ್ ಹೇಳಿದ್ರು ನಮ್ಮ ವಾರ್ಷಿಕೋತ್ಸವ ಯಾವ ರೀತಿ ಆಗಿದೆ ಅಂತ ನಮ್ಗೆ ಹೇಳಿಕೆ ಆಗುದು. ಯಾಕೆಂದ್ರೆ ಇನ್ನಷ್ಟು ಮುಂದೆ ಬರ್ಲಿಕ್ಕೆ ನಾವು ಊರಿನವರು ಶ್ರಮ ಪಡ್ತೇವೆ ಅಂತ ಹೇಳ್ತಾ, ನೀವು 51 ಮಕ್ಕಳನ್ನು ಇಲ್ಲಿ ಅಡ್ಮಿಷನ್ ಮಾಡಿದ್ದೀರಾ, ಅವರ ಮುಂದಿನ ಜೀವನ ಒಳ್ಳೇದಾಗ್ಲಿ ಅಂತ ಹೇಳುತ್ತಾ